ದಕ್ಷಿಣ ಭಾರತದ ಭೂಮಿಯಲ್ಲಿ ವೇದ ಮಂತ್ರಗಳ ಘೋಷ ಮತ್ತು ಮೃದಂಗದ ನಾದಗಳ ಮಧ್ಯೆ ಚಾಲುಕ್ಯ ವಂಶದ ಕಿರೀಟಧಾರಿಯಾಗಿ ಇಮ್ಮಡಿ ಪುಲಕೇಶಿ ಉದಯಿಸಿದನು. ಬಾಲ್ಯದಿಂದಲೇ ಧರ್ಮ, ಶೌರ್ಯ ಮತ್ತು ಸಂಸ್ಕೃತಿಯ ಸಂಯೋಜನೆಯೇ ಅವನ ಉಸಿರು. ತಾಯಿಯು ಕಲಿಸಿದ ಸಂಸ್ಕಾರಗಳು, ಗುರುಗಳ ಬೋಧನೆ, ದೇವಾಲಯಗಳ ಶಿಲ್ಪಗಳಲ್ಲಿ ಅವನು ಕಂಡ ಭಾರತೀಯ ಆತ್ಮ ಇವೆಲ್ಲವೂ ಅವನನ್ನು ಮಹಾರಾಜನನ್ನಾಗಿ ರೂಪಿಸಿದವು. ರಾಜ್ಯಾಭಿಷೇಕದ ದಿನ ರಾಜಸಭೆ ವೈಭವದಿಂದ ತುಂಬಿತ್ತು. ಆದರೆ ಅದೇ ದಿನ ಗುಪ್ತವಾಗಿ ಬಂದ ಒಂದು ತಾಮ್ರಪತ್ರ ಎಲ್ಲರ ಮನಸ್ಸಿನಲ್ಲಿ ಅನುಮಾನ ಮೂಡಿಸಿತು. ರಾಜ್ಯದ ಒಳಗೆ ದ್ರೋಹವಿದೆ ಎಂಬ ಸಂದೇಶವು ಪುಲಕೇಶಿಯ ಹೃದಯವನ್ನು ಕ್ಷಣಕಾಲ ಕಂಪಿಸಿತು. ಶತ್ರು ಹೊರಗಲ್ಲ, ಒಳಗಿರಬಹುದು ಎಂಬ ಸತ್ಯ ಅವನಿಗೆ ಅರಿವಾಯಿತು. ಅವನು ಕತ್ತಿಯನ್ನಲ್ಲ, ಬುದ್ಧಿಯನ್ನು ಆಯ್ದುಕೊಂಡ. ದೇವಾಲಯೋತ್ಸವದ ನೆಪದಲ್ಲಿ ಜನರ ನಡುವೆ ಮಿಶ್ರಣಗೊಂಡು ಸತ್ಯವನ್ನು ಹುಡುಕಲು ಮುಂದಾದ. ಕೊನೆಗೆ ತನ್ನ ಅತಿ ನಂಬಿಕೆಯ ಸಚಿವನೇ ದ್ರೋಹಿಯಾಗಿದ್ದಾನೆ ಎಂಬುದು ಬಹಿರಂಗವಾಯಿತು. ಆದರೆ ಪುಲಕೇಶಿ ಪ್ರತೀಕಾರವಲ್ಲ, ಧರ್ಮವನ್ನು ಆರಿಸಿದನು. ದ್ರೋಹಿಯನ್ನು ಶಿಕ್ಷಿಸಿ ರಾಜ್ಯವನ್ನು ರಕ್ಷಿಸಿದ ಇಮ್ಮಡಿ ಪುಲಕೇಶಿ ಕೇವಲ ಯೋಧನಲ್ಲ, ಭಾರತೀಯ ಸಂಸ್ಕೃತಿಯ ಜೀವಂತ ಪ್ರತೀಕ ಎಂದು ಇತಿಹಾಸದಲ್ಲಿ ಅಜರಾಮರನಾದನು.